ಅಂದರೆ ಆ ನೈಟಲ್ಲಿ ಏನು ಘಟನೆ ನಡೆಯುತ್ತೆ ಅಷ್ಟೇ ತೋರಿಸ್ಬೇಕು ಅಂತಲೇ ಇದ್ದಿದ್ದು ಉದ್ದೇಶ. ಸೊ ಆ ಒಂದು ಅದರಿಂದ ಅಷ್ಟು ಕೆಲಸ ನಡೆದಿತ್ತು, ಅದಕ್ಕೆ ಇವತ್ತು ನಿಮ್ಗೆ ಆ ರೀತಿ ಕಾಣಿಸ್ತದೆ. ಎಲ್ಲ ಖುಷಿ ಆಗುತ್ತೆ. ಓಕೆ ಡನ್, ನಾವು ವರ್ಕ್ ಮಾಡಿದ್ದಕ್ಕೆ ಇವಾಗ ಎಲ್ಲರೂ ಅದೇ ರೀತಿ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತ. ಸೊ ಖುಷಿ. ಅಕ್ಕ ಅವರು ತುಂಬ ಎಮೋಷನಲ್ ಆಗ್ಬಿಟ್ಟಿದ್ರು ಎಲ್ಲಲ್ಲಿ. ಏನು ಹೇಳೋದು, ಲವ್ ಸ್ಟೋರಿ ಅಲ್ವಾ, ಒಂಚೂರು ಲವ್ ಸ್ಟೋರಿ ಥ್ರಿಲ್ಲರ್ ಅಂದರೆ ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲರೂ ಅದೇ ಬರೀ ನೀವು ಅಕ್ಕನ ಬಗ್ಗೆ ಕೇಳಿದ್ರಿ, ಬಟ್ ಅಕ್ಕ ನಮ್ಮ ಫ್ಯಾಮ್ಲಿ ಅವ್ರಿಗೆ ಎಲ್ಲೋ ಅದು ಇನ್ನೂ ಜಾಸ್ತಿ ಕನೆಕ್ಟ್ ಆಗೋದಂದರೆ ಎಲ್ಲೋ ಏನೋ ಸ್ವಲ್ಪ ಏನೋ ಎಳೆದಾಡಿದ್ರೆ ಇದು ಮಾಡಿದ್ರೆ ಇನ್ನೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದಿರುತ್ತೆ. ಅದಕ್ಕಿಂತ ನನಗೆ ಅಫ್ಕೋರ್ಸ್ ಫ್ಯಾಮ್ಲಿ ಬಿಟ್ಟು ಇನ್ನೂ ನಾವೆಲ್ಲ ಜನರಲಾಗಿ ನಾವು ನೋಡಿದ್ವಾಗ ಎಲ್ಲ ನಮ್ಮ ಜನ ಯಾರು ಬರ್ತಿದ್ದಾರೆ ನೋಡ್ತಾ ಇದ್ದಾರೆ ನಮ್ಮ ಸಿನಿಮಾ, ಅವರು ಅದೇ ರೀತಿ ಕನೆಕ್ಟ್ ಆಗಿಬಿಟ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದೇ ಒಂದು ಖುಷಿ ನನಗೆ. ನಾವು ಯಾವಾಗ ಅವ್ರಿಗೆ ಕನೆಕ್ಟ್ ಆಗ್ತೀವಿ ಆವಾಗಲೇ ನಾವು ಗೆದ್ವಿ ಅಂತ. ಸೊ ಎಲ್ಲೋ ಒಂದು ಕಡೆ ಕರೆಕ್ಟ್ ದಾರಿಯಲ್ಲಿದ್ದೀವಿ ಅಂತ. ಇವಾಗ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಬಂದು ಸಿನಿಮಾ ನೋಡಿ, ನೀವು ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತೀನಿ. ನೋಡಿ ಬಂದು ಸಿನಿಮಾನ. ಥ್ಯಾಂಕ್ ಯು. ಏಕಲವ್ಯದಲ್ಲೂ ಲವ್ ಸ್ಟೋರಿ ಇದೆ, ಇದರಲ್ಲೂ ಲವ್ ಸ್ಟೋರಿನೇ ಇರೋದು. ಇದರ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಏಕಲವ್ಯ ಇದ್ದಿದ್ದು ಒಂದು ಕಮರ್ಷಿಯಲ್ ಸಿನಿಮಾ ಅದು. ಸೊ ಅದರಲ್ಲಿ ಬಂದಿದ್ದು ಒಂದು ಬೇರೆಯೇ ರೀತಿ. ಅಂದರೆ ನೀವು ಆ ಸಿನಿಮಾ ನೋಡಿದರೆ ಅದರಲ್ಲಿ ಕಂಪ್ಲೀಟ್ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಮಾಡಿದ್ವಿ. ಅಷ್ಟು ರಿಯಾಲಿಟಿ ಇದ್ರೂ ಒಂದು ನಾರ್ಮಲ್ ಮಾಸ್ ಕಮರ್ಷಿಯಲ್ ಸಿನಿಮಾ ಥರ. ಇಲ್ಲಿ ನಾವು ತುಂಬ ಅಂದರೆ ಒಂದು ಹುಡುಗಿ ನೋಡಿದ್ರೆ ಏನೋ ಲವ್ ಶುರು ಆಯಿತು ಅಂತ ಒಂದು ಸಾಂಗ್ ಕಟ್ಟಾಗೋದು, ಎಲ್ಲೋ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋದು, ಆ ಥರ ಏನೂ ಬರೋಲ್ಲ. ಒಂದು ನೈಟಲ್ಲಿ ಒಂದು ನಡೆಯೋ ಘಟನೆನ ಇಟ್ಕೊಂಡು ಮಾಡಿರೋ ಕತೆ ತುಂಬ ರಿಯಾಲಿಟಿಗೆ ಹತ್ತಿರವಾಗಿ ತೆಗಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಅದೇ ಮೇನ್ ಡಿಫ್ರೆನ್ಸ್. ನಿಮ್ಮ ಭಾವ ಅವ್ರಿಗೆ ಯಾವಾಗ ನೋಡ್ತೀರಾ ಸಿನಿಮಾ? ಭಾವ ಮೊನ್ನೆ ನೋಡಿದ್ರು, ಪ್ರೀಮಿಯರ್ಗೆ ಬಂದಿದ್ರು ಅವ್ರು ನೋಡಿದ್ರು. ಪೇಡ್ ಬಂದುಬಿಟ್ಟು ನಿನ್ನೆ ಇತ್ತು ಬಂದು. ಅವರು ಅಷ್ಟೇ, ಅವ್ರಿಗೂ ತುಂಬ ಇಷ್ಟ ಆಯಿತು, ತುಂಬ ಕನೆಕ್ಟ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಹೇಳಿದೆ ಅಲ್ಲ, ಫ್ಯಾಮ್ಲಿಗೆ ಆಗುತ್ತೆ. ಇವಾಗ ನೀವೆಲ್ಲರೂ ಗೆಲ್ಲಿಸ್ಬೇಕು. ಎಸ್ ಸರ್, ಒಬ್ಬ ಅಧಿಕಾರಿಗೆ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತೀರಾ, ಇಲ್ಲಿ ನೋಡಿದ್ರೆ ಈ ಚಾಕ್ಲೇಟ್ ಬಾಯ್ ಥರ ಕಾಣ್ತೀರಾ. ಹೆಂಗೆ ಸರ್ ಇದು ಯಾವ ಥರ? ಅಲ್ಲ, ಇಲ್ಲಿ ಚಾಕ್ಲೇಟ್ ಬಾಯ್ ಥರ ಕಾಣ್ತೀವಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಿ. ಇಲ್ಲ, ಅದಕ್ಕೆ ಸೊ ನೋಡಿ, ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ, ಆ ಲುಕ್ಕಿಂದ ಹೇಳ್ತಾ ಇಲ್ಲ ಸರ್. ಇದು ನಿಮಗೆ ಖಂಡಿತವಾಗಿ ಅವಾರ್ಡ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಆ ಲೆವೆಲ್ಗಿದೆ ಆ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ರೀ. ಹೆಂಗೆ ಬಂತು ಸರ್ ಇದು? ಹೆಂಗೆ ನೀವು ಹೇಳ್ದಂಗೆ ಆಗಲಿ ಅಷ್ಟೇ ನಾನು ಕೇಳೋದು, ದೇವರ ಆಶೀರ್ವಾದ ಇರಲಿ ಅಂತ ಕೇಳೋದು. ಬಟ್ ಇಲ್ಲ, ಉಗೆ ಮಾದಪ್ಪ ಇಲ್ಲ, ಅದೇ ನಾನು ಹೇಳಿದೆ ಅಲ್ಲ, ನಮ್ಮದು ಆ ಲುಕ್ಕಿಗೋಸ್ಕರ ನಾವು ತುಂಬ ವರ್ಕ್ ಮಾಡಿದ್ವಿ. ಅಂದರೆ ನಮ್ಗೆ ಅದು ರಿಯಾಲಿಟಿನೇ ಬೇಕು. ಇವಾಗ ನಾನು ಹರೀಶ ಆಗಬೇಕು, ಹರೀಶ ಥರನೇ ಕಾಣಿಸ್ಬೇಕು, ರಾಣಾ ಥರ ಕಾಣಿಸ್ಬಾರ್ದು ಅಂತ ತುಂಬ ಇತ್ತು. ಅದ್ರ ಹಿಂದೆ ಅಷ್ಟು ವರ್ಕ್ ಮಾಡಿದ್ವಿ. ತುಂಬ ದಿನದ ಪ್ರಯತ್ನ ಇತ್ತು, ತುಂಬ ದಿನದ ಕೆಲಸ ಆಯಿತು ಅದ್ರ ಹಿಂದೆ. ಆಮೇಲೆ ಅದು ಫಿಕ್ಸ್ ಆಗಿದ್ದು. ಆಮೇಲೆ ಅದ್ರ ಹಿಂದೆ ನಮ್ಮದು ಆ್ಯಕ್ಟಿಂಗ್ ಬಗ್ಗೆನೂ ನೀವು ಹೇಳ್ದಂಗೆ ನಾವು ಅದ್ರ ಹಿಂದೆ ಒಂದು 15-20 ದಿನ ವರ್ಕ್ಶಾಪ್ ಮಾಡಿದ್ವಿ, ಇದೇ ರೀತಿ ಮಾಡಬೇಕು, ಹೀಗೆ ಬರಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ಇವತ್ತು ನೀವು ಹೇಳ್ತಾ ಇರೋದು, ಅದಕ್ಕೆ ನನಗೆ ಖುಷಿ ಆಗ್ತಿರೋದು. ಅಷ್ಟೆಲ್ಲ ವರ್ಕ್ ಮಾಡಿದ್ದು ಎಲ್ಲೋ ಕಾಣಿಸ್ತಿದೆ ಅಂತ. ಥ್ಯಾಂಕ್ ಯು. ನಿಮಗೆ ಒಳಗಡೆಯಿಂದ ಕೋಪ ಬರ್ತಾ ಇತ್ತು, ಆದರೆ ನೀವು ತೋರಿಸ್ತಾ ಇರಲಿಲ್ಲ. ಅದು ನಾನು ನಮ್ಮ ನಿರ್ದೇಶಕರ ಜೊತೆಗೂ ತುಂಬ ಸಲ ಕೇಳ್ತಾ ಇದ್ದೆ, ಅಲ್ಲ ಸರ್ ಇಷ್ಟೆಲ್ಲ ನಡೀತಿದೆ ಇವನ ಜೀವನದಲ್ಲಿ, ಇವನು ಏನೋ ಮಾಡ್ತಾನೆ ಇಲ್ಲ, ಹೇಳ್ತಾನೆ ಇಲ್ಲ. ಅದು ಇಲ್ಲ ಅಂದರೆ ಅವ್ನು ಇರೋದೇ ಆ ಥರ, ಅವ್ನು ಸಾಫ್ಟ್ ಹುಡುಗ ಅವನು. ಆಮೇಲೆ ಅವ್ನಿಗೆ ಮೇನ್ ಮೈಂಡಲ್ಲಿರೋದು ಅಂದರೆ ಅವನು ಯಾರಿಗೂ ರಿಯಾಕ್ಟ್ ಆಗಲ್ಲ. ಅವ್ನು ರಿಯಾಕ್ಟ್ ಆಗೋದು ಬರೀ ಅವ್ನ ಹುಡುಗಿಗೋಸ್ಕರ ಅಷ್ಟೇ. ಸೊ ಅಷ್ಟೇ ಇದ್ದಿದ್ದು. ನೀವು ನೋಡಿರ್ತೀರ, ಈಗ ಬರೀ ಹುಡುಗಿಗೋಸ್ಕರ ರಿಯಾಕ್ಟ್ ಆಗ್ತಾನೆ. ಅವ್ನಿಗೆ ಅವ್ನ ಚಿನ್ನಿನೇ ಇಂಪಾರ್ಟೆಂಟ್ ಅಷ್ಟೇ. ರಿಯಾಕ್ಟ್ ಆಗಲ್ಲ, ಆ ಎಕ್ಸ್ಪ್ರೆಷನ್ ಕೊಡ್ತಿರಲ್ಲ, ಅದೇ ಎಲ್ಲರಿಗೂ ಟಚ್ ಆಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ಹಳ್ಳಿಯವರು, ಮೂಲತಃ ಮಂಡ್ಯದವರು. ಅವರು ಹಳ್ಳಿ ಪ್ರೀತಿನೇ ತೋರಿಸ್ತಿರ್ತಾರೆ ಆಫ್ ಸ್ಕ್ರೀನಲ್ಲಿ. ಮಾನಿಟರ್ ಮುಂದೆ ಕೂತ್ಕೊಂಡ್ರೆ ಬೇರೆ ಲೆವೆಲ್ಗೆ ಅವ್ರದ್ದಿದೆ. ಅವ್ರ ಜೊತೆ ಇದ್ದಾಗ ಅನುಭವ ಹೆಂಗಿತ್ತು? ನಮ್ಮ ಡೈರೆಕ್ಟರ್ ಬಗ್ಗೆ ಅಲ್ವಾ? ಡೈರೆಕ್ಟರ್ ಸರ್ ಇಲ್ಲ, ಅವ್ರ ಜೊತೆ ಅಫ್ಕೋರ್ಸ್ ಇಲ್ಲ ರೀ, ಅವ್ರು ತುಂಬ ಅಂದರೆ ಬಟ್ ನೀವು ಕೆಲಸ ಮಾಡಿದ್ದೀರಾ ಸಿನಿಮಾಲಿ, ನಿಮ್ಗೆ ಗೊತ್ತು. ಕೆಲಸ ಮಾಡಿದ್ದೀನಿ, ನಿಮಗೂ ಗೊತ್ತು, ಹತ್ರದಿಂದ ನೋಡಿದ್ದೀವಿ. ಹೌದು, ತೆಗಿಸ್ತಾ ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ ಅವರು. ಬಟ್ ಏನಂದರೆ ಅದೆಲ್ಲ ಇರುತ್ತೆ ಒಂದು ಜರ್ನಿ ಅಂದಿದ್ವಾಗ. ಬಟ್ ಇವತ್ತು ರಿಸಲ್ಟ್ ನೋಡ್ಬಿಟ್ಟು ಎಲ್ಲರೂ ಖುಷಿ ಪಡ್ತೀರಲ್ಲ, ಅಷ್ಟೇ ಕೌಂಟ್ ಆಗೋದು. ನೀವು ಜರ್ನಿ ಹೆಂಗಾದರೂ ಇರಲಿ, ಎಷ್ಟಾದರೂ ಇದು ಮಾಡಿ, ನಾನು ಕಷ್ಟಪಟ್ಟೆ ಇಷ್ಟಪಟ್ಟು ಮಾಡಿದೆ, ಅದೆಲ್ಲ ಏನು ಕೌಂಟ್ ಆಗಲ್ಲ, ಕೆಲಸ ಮಾತಾಡೋದು ಅಷ್ಟೇ. ಸೊ ಇಲ್ಲಿ ಇವತ್ತು ಎಲ್ಲರೂ ಇಷ್ಟಪಡ್ತೀರ, ಅದೇ ನಮ್ಮ ಖುಷಿ ಅಷ್ಟೇ. ಸಿನಿ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಏನು ಹೇಳಿ? ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ, ಸಿನಿಮಾ ಬಂದಿದೆ, ನಮ್ಮದು ಏಳುಮಲೆ ಎಲ್ರಿಗೂ ಕನೆಕ್ಟ್ ಆಗ್ತಾ ಇದೆ, ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ದಯವಿಟ್ಟು ನೀವು ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ಈ ಸಿನಿಮಾ. ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಮಾಡಿರೋ ಸಿನಿಮಾ ಇದು. ಬಂದು ನೋಡಿ, ನಿಮಗೂ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಣಾ ಸರ್, ಮತ್ತೆ ನಿಮ್ಮ ನೇರವಾಗಿ ಕೇಳ್ತಾ ಇದ್ದೀನಿ, SLC ಬರಬೇಕಾದ್ರೆ ಒಂದು ಭಯ ಇರುತ್ತೆ, ಪರೀಕ್ಷೆ ರಿಸಲ್ಟ್ ಬರುತ್ತಲ್ಲ, ಅದೇ ಥರದ ಭಯ. ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಶುಕ್ರವಾರ.
ಏನಾಗುತ್ತೋ ಏನೋ ಗೊತ್ತಿಲ್ಲ ಅನ್ನೋ ಥರ ಭಯ ಏನಾದ್ರು ನಿಮ್ಗೆ ಇದ್ದೇ ಇರುತ್ತೆ. ಬಟ್ ಎಕ್ಸಾಮ್ ಬರ್ದಿದ್ದಾಗ ಏನು ಮಾಡ್ತೀವಿ ಹೇಳಿ, ಫಸ್ಟ್ ಹೋಗ್ಬಿಟ್ಟು ದೇವ್ರಿಗೆ ಒಂದ್ಸಲಿ ಕೈ ಮುಗ್ಬಿಟ್ಟು ದೇವರೇ ನನ್ನ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀನಿ, ಇವಾಗ ನಿಮ್ಮ ಕೈಯಲ್ಲೇ ಇರೋದು ಅಂತ ಬರ್ತೀವಿ. ಅದೇ ರೀತಿ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ, ಇವಾಗ ದೇವ್ರ ಕೈಯಲ್ಲೇ ಇರೋದು ಅಂತ ಬಿಟ್ಟಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್, ಲವ್ ಯು. 2025 ಮತ್ತೊಂದು ಬ್ಲಾಕ್ ಬಸ್ಟರ್ ಸರ್. ಥ್ಯಾಂಕ್ ಯು, ನೀವು ಹೇಳ್ದಂಗೆ ಆಗಲಿ ರೀ. ಮತ್ತೆ ಮೀಟ್ ಆಗ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಮೀಟ್ ಆಗ್ತೀವಿ ಸರ್.